ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬಂದರೆ ಅದು ಶುಭವೋ ಅಥವಾ ಅಶುಭವೋ? ಇದರಿಂದ ಆಗುವ ಅನಾಹುತಗಳು ಏನು? ಒಂದು ವೇಳೆ ಅನಾಹುತಗಳು ಆಗುತ್ತಿದ್ದರೆ ಅದಕ್ಕೆ ಪರಿಹಾರವನ್ನು ಯಾವ ರೀತಿ ಮಾಡಿಕೊಳ್ಳಬೇಕು? ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಶಾಶ್ವತವಾಗಿ ದೂರವಾಗಬೇಕು ಅನ್ನುವುದಾದರೆ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಅವರಲ್ಲಿ ಹೇಳಿಕೊಂಡರೆ ಖಂಡಿತವಾಗಿಯೂ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ. ಸಾಮಾನ್ಯವಾಗಿ ಅತ್ಯಂತ ಪ್ರೀತಿ ಪಾತ್ರರು ಸತ್ತು ಹೋದರೆ ಕನಸಿನಲ್ಲಿ ಆಗಾಗ ಬಂದು ಕಾಡುತ್ತಿರುತ್ತಾರೆ. ಬದುಕಿದ್ದವರಿಗೆ ಕೆಲವು ವಿಚಾರದಲ್ಲಿ ಇದು ನೋವಿನ ಸಂಗತಿಯಾದರೆ ಮತ್ತೆ ಕೆಲವರಿಗೆ ಒಂದು ರೀತಿಯಾದಂತಹ ಭಯವನ್ನು ಹುಟ್ಟಿಸುವ ಸಂಗತಿಯಾಗಬಹುದು. ಯಾಕೆಂದರೆ ಅದಕ್ಕೆ ಕಾರಣ ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬಂದರೆ ನಮ್ಮನ್ನು ಕೂಡ ಕರೆದುಕೊಂಡು ಹೋಗುತ್ತಾರೇನೋ ಎನ್ನುವ ಒಂದು ನಂಬಿಕೆ ಅಪಾರವಾಗಿದೆ. ಕೆಲವರಲ್ಲಿ ಇದು ಸತ್ಯವಾಗಿರಬಹುದು, ಮತ್ತೆ ಕೆಲವರಲ್ಲಿ ಇದು ಯಾವುದೋ ಒಂದು ನೀವು ಮಾಡಿರುವ ಅಪರಾಧಕ್ಕಾಗಿ ಅಥವಾ ನಿಮ್ಮಿಂದ ಅವರು ಯಾವುದಾದರೂ ಒಂದು ನೋವನ್ನು ಅಥವಾ ಅವರ ಮನೆಯವರು ಅನುಭವಿಸುತ್ತಿದ್ದರೆ ಅದನ್ನು ಸರಿಪಡಿಸುವುದಕ್ಕಾಗಿ ನಿಮ್ಮನ್ನು ಕಾಡಲು ಬಂದಿರಬಹುದು. ಯಾವುದೋ ಒಂದು ಆಸ್ತಿ ವಿಚಾರಕ್ಕಾಗಿ ಅಥವಾ ಇನ್ಯಾವುದೋ ಒಂದು ಸಮಸ್ಯೆಗಳ ಬಗೆಹರಿಸುವುದಕ್ಕಾಗಿ ಬಂದಿರಬಹುದು. ಮತ್ತು ಇನ್ಯಾವುದಾದರೂ ತೊಂದರೆಗಳು ನಿಮಗೆ ಆಗುವಂತೆ ಇದ್ದರೂ ಮುನ್ಸೂಚನೆಯಾಗಿ ಎಚ್ಚರಿಕೆಯಿಂದಿರು ಎಂದು ಹೇಳಲು ಕೂಡ ಬಂದಿರುವ ಸಾಧ್ಯತೆ ಇರುತ್ತದೆ. ಅಥವಾ ಕೆಲವರಲ್ಲಿ ಎಷ್ಟೋ ದಿನದಿಂದ ಮಾಡದೆ ಬಿದ್ದಿರುವ ಕೆಲಸಗಳು ಮತ್ತೆ ಪುನರಾರಂಭ ಮಾಡಬೇಕು ಎನ್ನುವ ಸೂಚನೆಗಾಗಿ ಕೂಡ ಅವರು ಬಂದಿರುತ್ತಾರೆ. ಏನೇ ಆಗಲಿ, ಕೆಲವು ಸಂದರ್ಭದಲ್ಲಿ ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬಂದಾಗ ಅಗೋಚರವಾದ ಶಕ್ತಿಗಳು ಮನೆಯಲ್ಲಿ ಓಡಾಡಿದಂತಾಗುತ್ತದೆ. ಮನಸ್ಸಿನಲ್ಲಿ ಯಾವುದೋ ಒಂದು ಆತಂಕ, ಭಯ ಮತ್ತು ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಇದು ನಿಮ್ಮ ಮುಂದಿನ ಯಾವುದೋ ಒಂದು ಬೇಡದೇ ಇರುವ ಸಂಗತಿ ಎದುರಾಗುವ ಸಾಧ್ಯತೆ ಇದೆ ಎನ್ನುವ ಸೂಚನೆ ಇದಾಗಿರುತ್ತೆ. ಇದರಿಂದ ಹೇಗೆ ಹೊರಗೆ ಬರಬೇಕು? ಪರಿಹಾರವಾದರೂ ಹೇಗೆ? ಸತ್ತ ವ್ಯಕ್ತಿಗಳಿಂದ ಆಗುವ ತೊಂದರೆಗಳಾದರೂ ಏನು? ಇದರಿಂದ ಪರಿಹಾರಗಳನ್ನು ಹೇಗೆ ಪಡೆದುಕೊಳ್ಳಬೇಕು? ಎಲ್ಲ ವಿಚಾರವನ್ನು ತಿಳಿದುಕೊಳ್ಳಲೇಬೇಕು. ಅದಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಲ್ಲಿ ನಿಮ್ಮ ಪರಿಹಾರವನ್ನು ಕೇಳಿ ಪಡೆದುಕೊಳ್ಳಿ. ಖಂಡಿತವಾಗಿಯೂ ಎಷ್ಟೇ ಸಮಸ್ಯೆ ಇದ್ದರೂ, ಎಂತಹ ದೊಡ್ಡ ತಪ್ಪುಗಳು ಇದ್ದರೂ ಮಾಡಿದ್ದರೂ ಕೂಡ ನಿಮ್ಮನ್ನು ಅವರು ಸರಿದಾರಿಗೆ ಮಾರ್ಗದರ್ಶನ ಮಾಡುತ್ತಾರೆ. ಯಾವುದೇ ರೀತಿಯಾದಂತಹ ವಶೀಕರಣ, ಮಾಟಮಂತ್ರದಂತಹ ತೊಂದರೆಗಳಿದ್ದರೂ ಕೂಡ ಅವರಲ್ಲಿ ಕೇಳಿ ಬಗೆಹರಿಸಿಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.